ಹಾಯ್ ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಸೆಲ್ಫಿ ಸ್ಟಿಕ್ ಮತ್ತು ಟ್ರೈಪಾಡನ್ನು ಅನ್ಬಾಕ್ಸ್ ಮಾಡುವ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ನನಗೆ ಇದು ಎರಡು ಸೇರಿ 754 ರೂಪಾಯಿ ಆಗಿದೆ. ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಮಗೆ ಸಿಗುವಂಥದ್ದು ಇದು ಸೆಲ್ಫಿ ಸ್ಟಿಕ್. ಆಮೇಲೆ ಮತ್ತೇನಿದೆ ಅಂತ ನೋಡೋಣ. ಇದು ಟ್ರೈಪಾಡ್ ಸೆಲ್ಫಿ ಸ್ಟಿಕ್ ಎರಡು ಇದೆ. ಇದು ಸೈಡಿಗೆ ಇಡೋಣ. ಬನ್ನಿ ಫ್ರೆಂಡ್ಸ್, ನಾವು ಮೊದಲಿಗೆ ಸೆಲ್ಫಿ ಸ್ಟಿಕ್ಕನ್ನು ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಿಮಗೆ ಸಿಗುವಂಥದ್ದು USB ಕೇಬಲ್ ಟೈಪ್ B ಚಾರ್ಜಿಂಗ್ ಮಾಡಲಿಕ್ಕೆ. ನೋಡಿ, ಬ್ಲೂಟೂತಿಗೆ ಚಾರ್ಜಿಂಗ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಹಾಗೆ ದಾರ ಕೊಟ್ಟಿದ್ದಾರೆ. ಸೆಲ್ಫಿ ಸ್ಟಿಕ್ನ ಹಾಕೊಂಡು ಅದನ್ನು ಹೋಲ್ಡ್ ಮಾಡಲಿಕ್ಕೆ ದಾರ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಬಾಕ್ಸಲ್ಲಿ ಮತ್ತೇನಿದೆ ಅಂತ ನೋಡೋಣ. ನೋಡ್ಬೋದು ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಅದನ್ನ ಯಾರು ಹೋಗ್ತಾರೆ, ಸೈಡ್ ಇಟ್ಬಿಡೋಣ ಅದನ್ನು. ಈಗ ನೋಡ್ಬೋದು, ಈಗ ನೋಡಿದ ತಕ್ಷಣ ನಿಮಗೆ ಸೆಲ್ಫಿ ಸ್ಟಿಕ್ ನೋಡ್ಬೋದು. ಮತ್ತೇನಿದೆ ಅಂತ ನೋಡೋಣ. ಬಾಕ್ಸಲ್ಲಿ ನೋಡ್ಬೋದು ನೀವು ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಈಗ ನಾವು ಟ್ರೈಪಾಡ್ ಓಪನ್ ಮಾಡುವ. ಇದು ಟ್ರೈಪಾಡ್ ಮತ್ತು ಸೆಲ್ಫಿ ಸ್ಟಿಕ್ ಎರಡಕ್ಕೂ ಯೂಸ್ ಆಗುತ್ತೆ. ನಾನು ಟ್ರೈಪಾಡ್ ಬೇಕು ಅಂತೇಳಿ ತಗೊಂಡಿದ್ದೆ. ಇದು ನೋಡಿ, ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಸಿಗುತ್ತೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ನಿಮಗೆ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ನೀವು ಇಷ್ಟೆಲ್ಲ ಐಟಮ್ ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಸೆಲ್ಫಿ ಸ್ಟಿಕ್ ತೊಗೊಳ್ಳೋಣ. ನೋಡ್ಬೋದು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ನೋಡಿ, ಕೆಳಗೆ ರಿಮೋಟ್ ಕೊಟ್ಟಿದ್ದಾರೆ, ಬ್ಲೂಟೂತ್ ರಿಮೋಟ್. ಇದನ್ನು ಚಾರ್ಜ್ ಇಲ್ಲ ಅನಿಸುತ್ತೆ. ಕೇಬಲಿಂದ ಚಾರ್ಜ್ ಮಾಡ್ಬೋದು. ನೋಡಿ, ಬ್ಲೂಟೂತ್ ಚಾರ್ಜ್ ಸೈಡಿಗೆ ಇಡೋಣ. ಇದೆ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ಸೆಲ್ಫಿ ಸ್ಟಿಕ್. ಲಾಕ್ ಸಿಸ್ಟಮ್ ಇದೆ, ನೋಡ್ಬೋದು. 3 ಸ್ಟೆಪ್ ಇದೆ. 3 ಸ್ಟೆಪ್ ಲಾಕ್ ಸಿಸ್ಟಮ್ ಇದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಾಕ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. 3 ಲಾಕ್ ಇದೆ ನೋಡಿ, ಇಷ್ಟು ಬರ್ಬೋದು ಲಾಕ್. ಇನ್ನೂ ಸ್ವಲ್ಪ ಸಣ್ಣ ಮಾಡ್ಬೋದು, ನೋಡ್ಬೋದು ನೀವು. ಇದರ ಬಿಲ್ಡ್ ಕ್ವಾಲಿಟಿ ನೋಡಬೇಕಂದ್ರೆ ತುಂಬ ಚೆನ್ನಾಗಿದೆ. ಕೆಳಗೆ ಹ್ಯಾಂಡಲ್ ಬರುತ್ತೆ, ಅಲ್ಲಿ ಪ್ಲಾಸ್ಟಿಕ್ ಮತ್ತು ಅಡ್ಜಸ್ಟೇಬಲ್ ಎಲ್ಲ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಮತ್ತು ಅದು ಪೈಪ್ ಬರುತ್ತಲ್ಲ, ಅದು ಸ್ಟೀಲಿಂದ ಕೊಟ್ಟಿದ್ದಾರೆ. ಮತ್ತು ರಿಮೋಟ್ ನೀವು ಅಲ್ಲೇ ಅಡ್ಜಸ್ಟ್ ಮಾಡ್ಬೋದು ನೋಡಿ ಅಲ್ಲಿ ಕೆಳಗೆ. ಮತ್ತು ನಿಮಗೆ ಟ್ರೈಪಾಡ್ ಸೆಟ್ ಮಾಡಲಿಕ್ಕೆ ಥ್ರೆಡ್ ಕೊಟ್ಟಿದ್ದಾರೆ, ಅಲ್ಲಿ ಟ್ರೈಪಾಡ್ ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇದಕ್ಕೀಗೆ ಮೊಬೈಲ್ ಹೋಲ್ಡ್ರ್ ಹೇಗೆ ಸೆಟ್ ಮಾಡುವ ಅಂತ ನೋಡುವ. ಅದನ್ನು ಥ್ರೆಡ್ ಇದೆ ನೋಡಿ, ಥ್ರೆಡ್ಡಲ್ಲಿ ತಿರ್ಸ್ಬಿಟ್ರೆ ಹಾಗೆ ಸೆಟ್ ಆಗುತ್ತೆ. ಮತ್ತು ನಂದು ಒಂದು ಹಳೆಯ ಮೊಬೈಲ್ ಇದೆ, ಮೊಬೈಲ್ ಸೆಟ್ ಮಾಡಿ ನೋಡುವ ಹೇಗೆ ಕಾಣಿಸುತ್ತೆ ಅಂತ, ಗ್ರಿಪ್ ಎಲ್ಲ ಹೇಗೆ ಹಿಡಿಯುತ್ತೆ ಅಂತ ನೋಡ್ಬೋದು ನೀವು. ನೋಡಿ, ಇದಕ್ಕೆ ಸೆಟ್ ಮಾಡ್ಬೋದು. ನೋಡಿ, ಈ ಥರ ಕಾಣಿಸುತ್ತೆ ನಿಮ್ಮಲ್ಲಿ. ಮತ್ತು ಅಡ್ಜಸ್ಟೇಬಲ್ ಎಲ್ಲ ಇದೆ, ನೀವು ನೋಡ್ಬೋದು. ನೀವೀಗ ನೋಡ್ಬೋದು ಅದೆಷ್ಟು ಉದ್ದಾಗತ್ತಂತ. ನೋಡಿ, ಒಂದು ಲಾಕನ್ನು ಓಪನ್ ಮಾಡಿದೆ, 2ನೇ ಲಾಕ್ ಇದು 3ನೇ ಲಾಕ್. ನೋಡಿ ಎಷ್ಟು ಉದ್ದಾಗತ್ತೆ ಅಂತ. ನಾರ್ಮಲಾಗಿ ಸಿಗೋ ಸೆಲ್ಫಿ ಸ್ಟಿಕ್ಕಿಂತ ಇದು ಸ್ವಲ್ಪ ಉದ್ದ ಆಗುತ್ತೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ಮತ್ತು ಹೆವಿ ಹಾರ್ಡ್ ಇದೆ. ನೀವು ಟ್ರಿಪ್ಪಿಗೆಲ್ಲ ಹೋಗುವಾಗ ಇದನ್ನು ತಗೊಂಡು ಹೋಗ್ಬೋದು. ಈಗ ನಾವು ಟ್ರೈಪಾಡ್ ನೋಡುವ. ಟ್ರೈಪಾಡನ್ನು ಈಗ ಮೊಬೈಲ್ ಹೋಲ್ಡ್ರನ್ನು ಸೆಟ್ ಮಾಡ್ಬೋದು ಹೇಗೆ ಅಂತ ನೋಡಿ. ಈ ಥರ ತಿರ್ಸಿದ್ರೆ ಅದು ಕುತ್ಕೊಳ್ಳುತ್ತೆ ಥ್ರೆಡ್ಡಿಗೆ. ನೋಡ್ಬೋದು, ಈ ಥರ ನೀವೆಲ್ಲ ಅಡ್ಜಸ್ಟ್ ಮಾಡ್ಬೋದು ಮೇಲೆ. ನೀವು ಯಾವ ಥರ ಬೇಕಾದರೂ ಅಲ್ಲಿ ಇಟ್ಕೊಳ್ಬೋದು. ನೋಡಿ, ನಾನು ಮೊಬೈಲ್ ಸೆಟ್ ಮಾಡಿ ನೋಡುವ ಹೇಗೆ ಅಂತ. ಈ ಥರ ಇದೆ. ಮುಂದೆ ನೀವು ಅಡ್ಜಸ್ಟ್ ಮಾಡ್ಬೋದು, ಯಾವ ಕಡೆ ಬೇಕಾದರೂ ನೀವು ತಿರ್ಸ್ಕೊಳ್ಬೋದು. ಮತ್ತು ನೋಡಿ, ಒಂದು ಲೆವೆಲ್ ಇಟ್ಕೊಂಡು ನೀವು ಸೆಟ್ ಮಾಡ್ಕೊಳ್ಬೋದು. ಸೈಡ್ ಥ್ರೆಡ್ ಇದೆ ನೋಡಿ, ಅಲ್ಲಿ ತಿರ್ಸಿದ್ರೆ ಸೆಟ್ ಮಾಡ್ಕೊಳ್ಬೋದು. ನೋಡಿ, ಯಾವ ಸೈಡ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಬೋದು.
ನೀವು ನೋಡ್ಬೋದು ಇಲ್ಲಿ ಕೆಳಗೆ ಸಣ್ಣ ಮಿರರ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ಇದರದ್ದು ಬಿಲ್ಡ್ ಕ್ವಾಲಿಟಿ ನೋಡ್ಬೇಕಂದ್ರೆ ಇದು ಪ್ಲಾಸ್ಟಿಕ್ ಹಾಗೂ ಸ್ಟೀಲಿಂದ ಮಾಡಿರುವಂಥದ್ದು. ನೋಡಿ ಹ್ಯಾಂಡಲ್ಸ್ ಎಲ್ಲ ಅಲ್ಲಿ ಪ್ಲಾಸ್ಟಿಕಲ್ಲಿದೆ. 3 ಕಾಲಿದೆ, ಅದಕ್ಕೂ ಫುಲ್ ಪ್ಲಾಸ್ಟಿಕ್ಕೇ ಇದೆ. ಅದು ಕೆಳಗೆ ನೋಡಿ ಸೆಲ್ಫಿ ಸ್ಟಿಕ್ ಬರ್ತದ್ದು, ಸ್ಟೀಲಿಂದ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ ನೋಡಿ. ಸೆಟ್ ಮಾಡಿ 3 ಕಾಲನ್ನು ಸೆಟ್ ಮಾಡಿ ಈ ಥರ ನಿಲ್ಲಿಸ್ಬೋದು. ನಿಲ್ಲಿಸ್ಕೊಂಡು ನಿಮ್ಗೆ ಯಾವ ಥರ ಬೇಕು ಅಡ್ಜಸ್ಟ್ ಮಾಡಿಕೊಂಡು ನಿಲ್ಲಿಸ್ಕೊಂಡು ನೀವು ಫೋಟೋ ಅಥವಾ ವಿಡಿಯೋನ ಮಾಡ್ಬೋದು. ಈ ರೀತಿ ನಿಲ್ಲಿಸ್ಕೊಂಡು ನೀವು ಎಷ್ಟುದ್ದ ಬೇಕು ಅಷ್ಟುದ್ದ ಅಡ್ಜಸ್ಟ್ ಮಾಡ್ಕೊಂಡು ನಿಲ್ಲಿಸ್ಕೊಳ್ಬೋದು. ನೋಡ್ಬೋದು ನೀವು. ಇದು ಕೂಡ ತುಂಬ ಉದ್ದ ಆಗುತ್ತೆ, ನೋಡ್ಬೋದು. ನೀವು ನೋಡ್ಬೋದು ಇದರ ಹ್ಯಾಂಡಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ನೋಡಿ ಬ್ಲೂಟೂತ್ ರಿಮೋಟ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಫೋಟೋಸ್ ವೀಡಿಯೋಸ್ ಎಲ್ಲ ಝೂಮ್ ಇನ್ನೆಲ್ಲ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನೀವೀಗ ನೋಡ್ಬೋದು ಟ್ರೈಪಾಡಿಗೆ ಸೆಲ್ಫಿ ಸ್ಟಿಕ್ ಹಾಕಿ ಅಟ್ಯಾಚ್ ಮಾಡಿ ನಿಲ್ಲಿಸಿದ್ದೀನಿ, ಹೇಗೆ ಕಾಣುತ್ತೆ ಅಂತ. ನಿಮಗೆ ಈ ಸೆಲ್ಫಿ ಸ್ಟಿಕ್ ಹಾಗೂ ಟ್ರೈಪಾಡ್ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.